ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಇವತ್ತು ನಾವು ತೋಟಗಾರಿಕಾ ಬೆಳೆಗಳಲ್ಲಿ, ಅದರಲ್ಲೂ ಬಹುವಾರ್ಷಿಕ ಬೆಳೆಗಳಲ್ಲಿ ಮಣ್ಣಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣಂತೆ. ಮಣ್ಣಿನ ಮಹತ್ವ, ಮಣ್ಣಿನ ಗುಣಧರ್ಮಗಳು, ಇವುಗಳ ಬಗ್ಗೆ ನೀವು ಬೇರೆ ಒಂದು ಸಂದರ್ಭದಲ್ಲಿ ತಿಳಿದಿರ್ತೀರ. ನಾವು ಈ ತೋಟಗಾರಿಕಾ ಬೆಳೆಗಳಲ್ಲಿ ಎರಡು ಒಂದು ಸಾಲುಗಳ ನಡುವಿನ ಅಥವಾ ಎರಡು ಗಿಡಗಳ ನಡುವಿನ ಅಂತರ ಹೆಚ್ಚಿರುತ್ತೆ. ಅದು ಮಾವಿರ್ಬೋದು, ತೆಂಗಿರ್ಬೋದು, ಇಲ್ಲೆಲ್ಲ ಸುಮಾರಾಗಿ 5-8 ಮೀಟ್ರ್ಗಿಂತ ಹೆಚ್ಚಿಗೆ ಇರುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಈ ಸಮಯದಲ್ಲಿ ಮತ್ತು ಗಿಡಗಳನ್ನು ಹಚ್ಚಿದ ನಂತರ ಕನಿಷ್ಠ 4-5 ವರ್ಷದವರೆಗೆ ಯಾವುದೇ ನಾವು ಫಲವನ್ನು ತಗೋತಾ ಇರಲ್ಲ. ಸೊ ಈ ಸಮಯದಲ್ಲಿ ಖಾಲಿ ಇರುವಂಥ ಜಾಗದಲ್ಲಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೋದು, ಅಥವಾ ಮಣ್ಣಿನ ನಾಶವನ್ನು, ಸವಕಳಿಯನ್ನು ತಡೆಗಟ್ಟುವುದು. ಈ ಎಲ್ಲ ಉದ್ದೇಶದಿಂದ ಮಣ್ಣಿನ ನಿರ್ವಹಣೆ ಬಹಳ ಮುಖ್ಯವಾದಂತಹ ಒಂದು ವಿಷಯ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣಂತೆ. ಮಣ್ಣು ನಿರ್ವಹಣಾ ಒಂದು ಚಟುವಟಿಕೆಗಳು ಉದ್ದೇಶ ಏನಪ್ಪ, ನಾವು ಯಾವ ಉದ್ದೇಶದಿಂದ ಇದು ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣಂತೆ. ಮೊದಲನೇ ಉದ್ದೇಶ ಅಂತ ಕೇಳಿದರೆ, ಮಣ್ಣಿನಲ್ಲಿ ಬಿದ್ದಂಥ ಮಳೆ ಇಂಗು ಹಾಗೆ ಮಾಡಬೇಕು. ಅದು ಹರಿದು ಹೋಗಬಾರ್ದು. ಅಂದರೆ ಮುಂದಿನ ದಿನಗಳಲ್ಲಿ ಆ ನೀರು ಗಿಡಗಳಿಗೆ ಉಪಯೋಗ ಆಗುವಂತಿರಬೇಕು. ಮುಂದೆ ಮಳೆ ಬಂದಾಗ ಹೆಚ್ಚಿನ ಪ್ರದೇಶಗಳಲ್ಲಿ ಯಾಕೆ ಕೇಳಿದ್ರೆ ಅಂತರ ಜಾಸ್ತಿ ಇರುತ್ತೆ, ಈಗಾಗಲೇ ಹೇಳಿದ್ದಿದೆ. ಸೊ ಆ ಮಣ್ಣು ತೊಳೆದು ಹೋಗುವಂಥ ಸಾಧ್ಯತೆ ಇದೆ, ಕೊಚ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಇದನ್ನು ತಡೆಗಟ್ಟುವುದು. ಆಮೇಲೆ ಯಾವುದೇ ಒಂದು ಗಿಡ ಮಣ್ಣಿನಲ್ಲಿ ಬೇರಿದೆ ಅಂತಂದರೆ ಅದಕ್ಕೆ ಬೇರಿಗೆ ಉಸಿರಾಟಕ್ಕೆ ಒಂದು ವ್ಯವಸ್ಥೆ ಇರಬೇಕು. ಸೊ ಈ ನಮ್ಮ ಮಣ್ಣು ನಿರ್ವಹಣಾ ಕ್ರಮದ ಇನ್ನೊಂದು ಮುಖ್ಯವಾದಂಥ ಉದ್ದೇಶ ಏನು ಕೇಳಿದರೆ, ಪ್ರತಿಯೊಂದು ಮಣ್ಣಿನಲ್ಲೂ ಸರಿಯಾಗಿ ಗಾಳಿ ಆಡುವಂಗೆ ಇರಬೇಕು. ಗಾಳಿ ಆಡುವಂತೆ ಮಾಡುವಂಥದ್ದು ಇನ್ನೊಂದು ಉದ್ದೇಶ. ಇನ್ನು ಮಣ್ಣು ಕೇವಲ ನಿರ್ಜೀವ ಅಲ್ಲ, ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸೂಕ್ಷ್ಮಾಣುಜೀವಿಗಳಿರ್ತವೆ. ಇವುಗಳ ಬೆಳವಣಿಗೆ ಆಗಲಿಕ್ಕೆ ಸಹಿತ ನಮ್ಮ ಏನು ಮಣ್ಣಿದೆಯಲ್ಲ ಅದು ಸಹಾಯ ಮಾಡ್ತಿರಬೇಕು. ಈ ಮಣ್ಣಿನಲ್ಲಿರುವಂಥ ಜೀವಕಣಗಳಿಗೆ ಅವುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸಹಿತ ನಾವು ಈ ಮಣ್ಣನ್ನು ನಿರ್ವಹಣೆ ಮಾಡೋದು ಬಹಳ ಅವಶ್ಯಕತೆ. ಇದೆಲ್ಲದಕ್ಕಿಂತ ಹೆಚ್ಚಿಗೆ ಗಿಡ ಅಥವಾ ಮರಗಳು ಭೂಮಿಯಿಂದ ನೀರು ಮತ್ತು ಪೋಷಕಾಂಶವನ್ನು ತೆಗೆದುಕೊಳ್ಬೇಕಾದ್ರಲ್ಲಿ ಸೂಕ್ತವಾದಂಥ ಪರಿಸರ ನಿರ್ಮಾಣ ಆಗಬೇಕು. ಆ ಒಂದು ಉದ್ದೇಶ ಸಹಿತ ನಾವು ಈ ಮುಂದೆ ಹೇಳುವಂತಹ ಮಣ್ಣು ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದು ಬಹಳ ಮುಖ್ಯ. ಇನ್ನು ಯಾವ್ಯಾವುದು ಮಣ್ಣು ನಿರ್ವಹಣಾ ಕ್ರಮಗಳಿದ್ದಾವೆ ನಮ್ಮ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಅಂತ ನೋಡ್ತಾ ಹೋಗೋಣಂತೆ. ಮೊದಲನೇದು ಅಂತಂದರೆ ಕಳೆ ರಹಿತವಾಗಿ ಇಡೋದು. ತೋಟವನ್ನು ಪೂರ್ತಿ ಸ್ವಚ್ಛವಾಗಿ ಇಡೋದು. ಕ್ಲೀನ್ ಕಲ್ಟಿವೇಷನ್ ಅಂತ ಇಂಗ್ಲೀಷಲ್ಲಿ. ಇಡೀ ತೋಟವನ್ನು ಸ್ವಚ್ಛವಾಗಿ ಗುಡಿಸಿ ಸಾರದಾಗಿ ಇಡೋದು, ಯಾವುದೇ ಕಳೆ ಬರದೇ ಇಡೋದು. ಇದು ಒಂದು ಲೆಕ್ಕದಲ್ಲಿ ಭಾಳ ಸುಲಭ. ಯಾಕೆ ಕೇಳಿದ್ರೆ, ಯಾವುದು ಎತ್ತಿನಿಂದನೋ ಅಥವಾ ಟ್ರ್ಯಾಕ್ಟರ್ನಿಂದನೋ ಉಪಯೋಗಿಸಿ ಯಾವಾಗಲೂ ಅದನ್ನು ಕಳೆ ಬಂತು ಅಂದ್ಕೊಳ್ಳಿ ಅದನ್ನು ಸ್ವಚ್ಛವಾಗಿಡೋದು. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು, ಇದು ಸುಲಭವಾದ ಹೌದು, ಆದರೆ ಎಷ್ಟರ ಮಟ್ಟಿಗೆ ಗಿಡಗಳಿಗೆ ಉಪಯೋಗ ಆಗುತ್ತೆ ಅಂತ ನೋಡಬೇಕು. ಇದರಿಂದ ಆ ಉಪಯೋಗಕ್ಕಿಂತ ಹಾನಿನೇ ಹೆಚ್ಚು. ಉಪಯೋಗ ಏನು ಕೇಳಿದರೆ, ಇದು ಕಳೆಗಳನ್ನು ಇರೋದಿಲ್ಲ. ಕಳೆಗಳಿಂದ ಏನು ತೊಂದರೆ ಕೇಳಿದರೆ, ಕಳೆಗಳು ಬೆಳೆದಾಗ ಅವು ಗಿಡಗಳ ಸಂಗಡ ಸ್ಪರ್ಧೆಗಳಿದ್ದಾವೆ ಆಹಾರ ಮತ್ತು ನೀರಿಗಾಗಿ. ಸೊ ಗಿಡಗಳ ಬೆಳವಣಿಗೆ ಮತ್ತು ಆ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ. ಆದರೆ ಈ ಕಳೆ ನಿರ್ವಹಣೆ ಮಾಡಲಿಕ್ಕೆ ಹೋಗಿ ಏನಾಗುತ್ತೆ ಈ ಸ್ವಚ್ಛ ಒಂದು ಬೇಸಾಯದಲ್ಲಿ ಅಥವಾ ಕ್ಲೀನ್ ಕಲ್ಟಿವೇಷನ್ ಅಂತ ಕೇಳಿದರೆ, ನಾವು ಪದೇ ಪದೇ ಟ್ರ್ಯಾಕ್ಟರ್ ಅಥವಾ ನೇಗಿಲನ್ನು ಉಪಯೋಗಿಸ್ಬೇಕಾಗತ್ತೆ. ಅವುಗಳ ಭಾರದಿಂದ ಮಣ್ಣಿನ ತಳಭಾಗದಲ್ಲಿ ಒಂದು ಗಟ್ಟಿಯಾದಂಥ ಪದರ ನಿರ್ಮಾಣ ಆಗುತ್ತೆ. ಇದರಿಂದ ಮೇಲೆ ಬಿದ್ದಂಥ ನೀರು ಕೆಳಗೆ ಹೋಗದೆ ಅಥವಾ ಬೇರುಗಳಿಗೆ ಸರಿಯಾದ ಒಂದು ಉಸಿರಾಡಲಿಕ್ಕಾಗದೆ ಗಿಡಗಳ ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗಲ್ಲ. ಸೊ ಇನ್ನೊಂದೇನು ಕೇಳಿದ್ರೆ, ಪದೇ ಪದೇ ನಾವು ಇದನ್ನು ಮಣ್ಣನ್ನು ತಿರುವಾಡೋದ್ರಿಂದ ಸೊ ಅವುಗಳಿಗೆ ಏನು ಬಯೋಲಾಜಿಕಲ್ ಅಥವಾ ಈ ಏನು ಸೂಕ್ಷ್ಮಾಣುಗಳಿಗೆ ಅವುಗಳ ಕ್ರಿಯೆ ಹೆಚ್ಚಾಗಿ ಇರುವಂತಹ ಸಾರಜನಕ ಇರ್ಬೋದು ಅಥವಾ ಹ್ಯೂಮಸ್ ಇರ್ಬೋದು, ಇವುಗಳ ನಾಶ ಆಗುತ್ತೆ. ಸೊ ಅಂದರೆ ಮಣ್ಣಿನ ಫಲವತ್ತತೆ ಸಹಿತ ಕಡಿಮೆ ಆಗುತ್ತೆ. ಆಮೇಲೆ ಯಾವುದೇ ರೀತಿ ಒಂದು ಗಿಡಗಳು ಬೆಳೆದೇ ಇರೋದ್ರಿಂದ ಮಣ್ಣು ಕೊಚ್ಚಿಕೊಂಡು ಹೋಗಲಿಕ್ಕೆ ಮತ್ತು ಮಣ್ಣಿನ ಸವಕಳಿ ಆಗಲಿಕ್ಕೆ ಭಾಳ ಸುಲಭ ಆಗುತ್ತೆ. ಸೊ ಅಂದರೆ ಮಣ್ಣಿನ ಸವಕಳಿ ಹೆಚ್ಚಾಗುತ್ತೆ ಈ ಒಂದು ವಿಧಾನದಲ್ಲಿ. ಆದ್ದರಿಂದ ಹೆಚ್ಚಿನದಾಗಿ
ಈ ಒಂದು ಸಾಕಷ್ಟು ಜನ ಇದನ್ನೇ ಉಪಯೋಗಿಸುತ್ತಿದ್ದೆ. ಇದು ಅಷ್ಟು ಉತ್ತಮವಾದಂಥ ಮಣ್ಣಿನ ನಿರ್ವಹಣಾ ಕ್ರಮ ಅಲ್ಲ. ಯಾವುದು ಕ್ಲೀನ್ ಕಲ್ಟಿವೇಷನ್ ಅಥವಾ ಈ ಒಂದು ಕಳೆರಹಿತವಾಗಿಡುವುದು ಅಥವಾ ಸ್ವಚ್ಛ ಬೇಸಾಯ. ಇನ್ನು ಮುಂದಿಂದು ಇದರ ಪೂರ್ತಿ ತದ್ವಿರುದ್ಧವಾದಂತಹ ಒಂದು ಮಣ್ಣಿನ ನಿರ್ವಹಣಾ ಕ್ರಮ ಅಂತ ಅಂದರೆ ಹುಲ್ಲು ಬೆಳೆಸೋದು ಅಥವಾ ಸಾಡ್ ಕಲ್ಚರ್ ಅಂತ. ಇದೇನು ಕೇಳಿದ್ರೆ ನೆಲದಲ್ಲಿ ಬೆಳೆದಂಥ ಹುಲ್ಲನ್ನು ಹಾಗೆ ಬಿಟ್ಬಿಡೋದು. ಯಾವುದೇ ರೀತಿ ಇದನ್ನು ಪೂರ್ತಿ ತೆಗೆಯುವಂಗಿಲ್ಲ. ಹೆಚ್ಚು ಅಂದರೆ ಇದನ್ನು ಕತ್ತರಿಸ್ಬೋದು ಅಷ್ಟೇ. ಏನು ಭಾಳ ಎತ್ತರ ಆಯಿತು ಅಂದರೆ ಕತ್ತರಿಸೋದು, ನೆಲದಲ್ಲಿ ಒಂದು ಮಟ್ಟದಲ್ಲಿ ಹುಲ್ಲನ್ನು ಯಾವಾಗಲೂ ಬಿಡೋದು. ಇದರಿಂದ ಲಾಭ ಹೆಚ್ಚು. ಇದು ಎಲ್ಲಿ ಸಾಧಾರಣವಾಗಿ ಹೆಚ್ಚು ಉಪಯೋಗಿಸ್ತೀವಿ ಈ ಒಂದು ವಿಧಾನವನ್ನು ಅಂತಂದರೆ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ, ಸ್ವಲ್ಪ ಇಳಿಜಾರು ಅಂತ ಇರೋದ್ರಲ್ಲಿ ಇದು ಬಹಳ ಸೂಕ್ತವಾದಂಥ ಮಣ್ಣು ನಿರ್ವಹಣಾ ಕ್ರಮ. ಅದು ಪ್ಲಾಂಟೇಷನ್ ಬೆಳೆ ಇರ್ಬೋದು ಅಥವಾ ಹಣ್ಣಿನ ಬೆಳೆಗಳಿರ್ಬೋದು. ಸೊ ಇದು ಬಹುಶಃ ಬಹಳಷ್ಟು ದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಹೆಚ್ಚಿನ ಪ್ರದೇಶದಲ್ಲಿ ಗಿಡಗಳನ್ನು ಬೆಳೆದಾಗ ಇದು ಉಪಯೋಗಿಸುತ್ತೆ. ಯಾಕೆಂದರೆ ಇದ್ರ ನಿರ್ವಹಣಾ ವೆಚ್ಚ ಕಡಿಮೆ, ಯಾವುದೇ ಒಂದು ಇದು ಉಪಯೋಗಿಸೋದಿಲ್ಲ. ಇದಲ್ಲದೆ ಇದೇನಾಗುತ್ತೆ ಕೇಳಿದ್ರೆ ಮಣ್ಣಿನ ಸವಕಳಿನ ಪೂರ್ತಿ ತಪ್ಪಿಸುತ್ತೆ. ಮಣ್ಣು ನೇರವಾಗಿ ನೀರಿನ ಒಂದು ಕಣಗಳಿಗೆ, ನೀರಿನ ಬಿಂದುಗಳಿಗೆ ನೆಲಕ್ಕೆ ಸ್ಪರ್ಶ ಆಗದೇ ಇರುವಂಗೆ ನೋಡ್ಕೊಳ್ಳೋದ್ರಿಂದ ಇದೇನು ಕೇಳಿದ್ರೆ ಮಣ್ಣಿನ ಸವಕಳಿ ಇರೋದಿಲ್ಲ. ಇನ್ನು ಈಗ ಹಣ್ಣು ಅಥವಾ ನೆಲದಿಂದ ಹಣ್ಣಿನ ಬೆಳೆಗಳಲ್ಲಿ ಮುಖ್ಯವಾಗಿ ಮೇಲಿಂದ ಕೆಳಗೆ ಬಿದ್ದಾಗ ಅದಕ್ಕೆ ಏನಿದೆಯಲ್ಲ ಹಾನಿಯಾಗದೆ ಅಂತ ತಡುತ್ತದೆ. ಮಣ್ಣು ಏನಿದೆಯಲ್ಲ ಒಂದು ರೀತಿ ಸ್ಪಂಜನಾಗಿ ನಿರ್ವಹಣೆ ಮಾಡಿ ಸೊ ಅದಕ್ಕೆ ಹಾನಿಯಾಗೋದನ್ನು ತಡೆಗಟ್ಟುತ್ತೆ. ಇದಲ್ಲದೆ ಏನು ಹುಲ್ಲು ಬೆಳೆಸೋದ್ರಿಂದ ಈ ಹುಲ್ಲುಗಳೇ ಮುಂದೆ ಸಾವಯವ ಪದಾರ್ಥವಾಗಿ, ಇದು ಕೊಳೆತ ಮೇಲೆ ಸಾವಯವ ಪದಾರ್ಥವಾಗಿ ಭೂಮಿಗೆ ಸೇರೋದ್ರಿಂದ ಸಾವಯವದ ಪ್ರಮಾಣ ಭೂಮಿನಲ್ಲಿ ಹೆಚ್ಚಾಗತ್ತೆ. ಆದರೆ ಇದರಿಂದ ಮುಖ್ಯವಾದಂಥ ಒಂದು ತೊಂದರೆ ಏನು ಕೇಳಿದ್ರೆ ಇದು ಹುಲ್ಲು ಅಂದರೆ ಹುಲ್ಲನ್ನು ಇದು ಹುಲ್ಲನ್ನು ನೀವು ನೈಸರ್ಗಿಕವಾಗಿ ಬೆಳೆದಂಥ ಹುಲ್ಲನ್ನು ಬೆಳೆಲಿಕ್ಕೆ ಬಿಡ್ಬೋದು ಅಥವಾ ನೀವು ಬೀಜವನ್ನು ಹಾಕಿ ಸಹಿತ ಬೆಳಿಬೋದು. ಆದರೆ ಇದೊಂದು ಮುಖ್ಯವಾದಂಥ ಒಂದು ಅನಾನುಕೂಲ ಏನು ಅಂತ ಕೇಳಿದರೆ ಇದು ಗಿಡಗಳ ಸಂಗಡ ಕಾಂಪಿಟೇಷನ್ಗೆ ಬರುತ್ತೆ, ಅದ್ರ ಸಂಗಡ ಸ್ಪರ್ಧೆಗಿಳಿತದೆ, ಯಾವುದು ಹುಲ್ಲುಗಳು. ಸೊ ಆದ್ದರಿಂದ ಇಂಥ ಹುಲ್ಲು ಬೆಳೆಸಿದಾಗ, ಹುಲ್ಲಿನ ಈ ರೀತಿ ಸಾಡ್ ಕಲ್ಚರ್ ಮಾಡಿದಾಗ ನಾವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳಿಗೆ ಗೊಬ್ಬರವನ್ನು ಕೊಡಬೇಕು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಇನ್ನೊಂದೇನು ಕೇಳಿದ್ರೆ ಯಾವುದಾದ್ರೂ ಕೀಟಗಳು ನಮ್ಮ ಗಿಡಗಳಿಗೆ ಬರ್ತಾ ಇದ್ದಲ್ಲಿ ಅವುಗಳಿಗೆ ಬೇರೆ ಸಮಯದಲ್ಲಿ ಹೋಗಿ ಅವಕ್ಕೆ ರೆಸ್ಟ್ ಮಾಡಲಿಕ್ಕೆ ಅಥವಾ ಅಲ್ಲಿ ಉಳಿಲಿಕ್ಕೆ ಒಂದು ಸಹಾಯ ಆಗುತ್ತೆ. ಇವೆರಡನ್ನು ನೆನಪಿನಲ್ಲಿಟ್ಕೊಳ್ಬೇಕು ಈ ರೀತಿ ಸಾಡ್ ಕಲ್ಚರ್ ಅಥವಾ ಹುಲ್ಲುಗಳನ್ನು ಬೆಳೆಸುವಂತಹ ಪದ್ಧತಿಯಲ್ಲಿ. ಮೂರನೇ ಒಂದು ಮಣ್ಣು ನಿರ್ವಹಣಾ ವಿಧಾನ ಅಂತಂದರೆ ಕವರ್ ಕ್ರಾಪಿಂಗ್ ಅಥವಾ ಮುಚ್ಚಿಗೆ ಬೆಳೆ ಬೆಳೆಯೋದು. ಇದು ಸಹಿತ ಇದು ಎಲ್ಲ ಕಡೆ ಬರೋದು ಮಾಡಬಹುದಾಗಿದ್ರು ಸಹಿತ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಇರುವಂಥ ಪ್ಲಾಂಟೇಷನ್ಗಳಲ್ಲಿ ಬಹಳವಾಗಿ ಉಪಯೋಗ ಆಗುತ್ತೆ. ಇಲ್ಲೇನು ಕೇಳಿದ್ರೆ ಏನು ಮೊದಲನೇದೇನಿದಿಲ್ಲ ಸ್ವಚ್ಛ ಬೇಸಾಯ ಕ್ಲೀನ್ ಕಲ್ಟಿವೇಷನು, ಎರಡನೇದು ಸಾಡ್ ಕಲ್ಚರ್. ಸ್ವಚ್ಛ ಕಲ್ಟಿವೇಷನ್ ಯಾವುದು ಬೆಳೆನೇ ಇಲ್ಲ, ಮುಖ್ಯವಾದಂಥ ಪ್ರಧಾನ ಬೆಳೆ ಅಷ್ಟೇ ಇರುತ್ತೆ, ಯಾವುದು ಹುಲ್ಲಿಗಿಲ್ಲು ಏನು ಬೆಳೆಲಿಕ್ಕೆ ಬಿಡಲ್ಲ. ಎರಡನೇದರಲ್ಲಿ ಹುಲ್ಲನ್ನು ನೈಸರ್ಗಿಕವಾಗಿ ಬೆಳೆಯುವಂಥ ಹುಲ್ಲನ್ನು ಹಾಗೆ ಬಿಡೋದು. ಇದೇನು ಕೇಳಿದ್ರೆ ಸ್ವಲ್ಪ ದಿವಸ ಬೆಳೆ ಬೆಳಿಲಿಕ್ಕೆ ಬಿಡೋದು, ಉಳಿದ ಸಮಯದಲ್ಲಿ ಸ್ವಚ್ಛ ಒಂದು ಬೇಸಾಯವನ್ನು ಮಾಡೋದು. ಇದು ಕವರ್ ಕ್ರಾಪಿಂಗಿನ ಒಂದು ಪದ್ಧತಿ. ಅಥವಾ ಮುಚ್ಚಿಗೆ ಬೆಳೆ ಮಾಡೋದು ಅಂತೇಳಿ. ಈ ಮುಚ್ಚಿಗೆ ಬೆಳೆಯನ್ನು ಮಳೆಗಾಲದಲ್ಲಿ ಮಳೆ ಬರೋಕ್ಕಿಂತ ಮೊದಲು ಬಿತ್ತಿ ಅವು ಬೇಗನೆ ಮೊಳಕೆ ಹೊಡೆದು ಮಳೆ ಬರೋದ್ರೊಳಗಡೆ ಪೂರ್ತಿ ನೆಲವನ್ನು ಹಬ್ಕೊಂಡಿರುತ್ತೆ.
ಸೊ ಮಳೆ ಬಂದಾಗ ನೆಲಕ್ಕೆ ಒಂದು ರಕ್ಷಣೆ ಒದಗುತ್ತೆ, ಮಣ್ಣಿಗೆ ರಕ್ಷಣೆ ಒದಗುತ್ತೆ. ಆಮೇಲೆ ಮಳೆಗಾಲ ಮುಗಿದ ಮೇಲೆ, ಯಾವಾಗ ಮಳೆಗಾಲ ಮುಗಿತಲ್ಲ ಅದನ್ನು ಪೂರ್ತಿ ಕತ್ತರಿಸಿ ಗಿಡಗಳಿಗೆ ಹಾಕ್ಬೋದು, ಅಥವಾ ಕೆಲವೊಂದು ಸಾರಿ ಕೆಲವೊಂದು ಮೇವಿನ ಬೆಳೆನೂ ಆಗುತ್ತೆ, ಮೇವಿಗೆ ಉಪಯೋಗಿಸೋದು. ಕತ್ತರಿಸಿ ಮಣ್ಣಿನಲ್ಲೇ ಸೇರಿಸೋದು ಭಾಳ ಉತ್ತಮ. ಸೊ ಮಣ್ಣಿನ ಸವಕಳಿಯನ್ನು ತಪ್ಪಿಸ್ಬೋದು, ಮಣ್ಣಿನ ಫಲವತ್ತತೆ, ಯಾಕೆಂದರೆ ಇವು ಏನು ಮುಚ್ಚಿಗೆ ಬೆಳೆಯನ್ನು ನಾವು ಅದು ಬೆಳಿತೀವಲ್ಲ, ಇವೆಲ್ಲದು ಏನು ಲೆಗ್ಯೂಮ್ ಜಾತಿಗೆ ಸೇರಿದಂಥ ಬೆಳೆಗಳು. ಇವು ಏನು ಕೇಳಿದ್ರೆ ಗಾಳಿಯಲ್ಲಿರುವಂಥ ಸಾರಜನಕವನ್ನು ನೆಲದಲ್ಲಿ ಸಂಗ್ರಹಿಸಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಈ ರೀತಿ ಏನು ಬೆಳೆದು ರಬ್ಬರ್ ಇರ್ಬೋದು, ತಾಳೆ ಇರ್ಬೋದು, ತೆಂಗು ಇರ್ಬೋದು, ಅಡಿಕೆ ಇರ್ಬೋದು, ಈ ಅಂಥ ಬೆಳೆಗಳಲ್ಲಿ ಅತಿ ಸೂಕ್ತವಾದಂಥ ಒಂದು ಮಣ್ಣಿನ ನಿರ್ವಹಣಾ ಕ್ರಮ. ಇದರಲ್ಲಿ ಈಗೇನು ಮಣ್ಣಿನ ಮುಚ್ಚಿಗೆ ಬೆಳೆಯಾಗಿ ಬೆಳೆದರೆ ಯಾವ ಬೆಳೆಗಳನ್ನು ಆರಿಸಬೇಕು ಅಂತಂದರೆ, ಇವುಗಳನ್ನೆಲ್ಲ ಶೀಘ್ರವಾಗಿ ಬೆಳೆಯುವಂಥ ಬೆಳೆ ಆಗಿರಬೇಕು, ಬೇಗನೆ ಮೊಳಕೆ ಹೊಡೆದು ಹಬ್ಬುವಂತ ಹಂತಿರಬೇಕು, ಮಳೆ ಆಶ್ರಯದಲ್ಲಿ ಸಹಿತ ಇದಕ್ಕೆ ಮತ್ತು ನೀರಾವರಿ ಹಾಯಿಸುವಂಥ ಅವಶ್ಯಕತೆ ಇರಬಾರ್ದು, ಮಳೆಯ ಆಶ್ರಯದಲ್ಲೇ ಬೆಳೆಯುವಂಥದ್ದಿರಬೇಕು, ಕತ್ತರಿಸಿದ ಮಣ್ಣಿನಲ್ಲಿ ಸೇರಿದಾಗ ಬೇಗನೆ ಕೊಳಿವಾಗಿರಬೇಕು. ಇಂಥ ಬೆಳೆಗಳನ್ನು ನಾವು ಆರಿಸ್ಕೊಳ್ಬೇಕು. ಇದಕ್ಕೆ ಸಾಧಾರಣವಾಗಿ ನಮ್ಗೆ ಸೂಕ್ತವಾದಂಥ ಬೆಳೆಗಳು ಅಲಸಂದೆ ಇರ್ಬೋದು, ಅಲಸಂದೆ ಒಂದು ಸೂಕ್ತವಾದಂಥ ಮುಚ್ಚಿಗೆ ಬೆಳೆ. ಇದಲ್ಲದೆ ಕೆಲವೊಂದು ಬೇರೆ ರೀತಿ, ಇದು ಸ್ಟೈಲೋಸ್ಯಾಂಥಸ್ ಇರ್ಬೋದು, ಕೆಲಪಗೋನಿಯಮ್ ಅಂತ ಇರ್ಬೋದು, ಮ್ಯುಕೂನಾ ಇರ್ಬೋದು, ಅಥವಾ ಸೆಂಟ್ರೋಸೀಮಾ ಅಂಥೇಳಿ, ಈ ಎಲ್ಲ ಬೆಳೆಗಳು ಏನಿದೆ ಬೇಗನೆ ಬೆಳೀತವೆ, ಸ್ವಲ್ಪ ಯಾವುದೇ ರೋಗ ರುಜಿನಗಳಿಲ್ಲ. ಸೊ ಇವುಗಳು ಮತ್ತು ಬೇಗನೆ ಮಣ್ಣಿನಲ್ಲಿ ಕೊಳಿತವೆ. ಸೊ ಇಂಥ ಬೆಳೆಗಳನ್ನ ಬೆಳೆಯೋದ್ರಿಂದ ನಾವು ಏನು ಮಳೆಗಾಲದಲ್ಲಿ ಮಣ್ಣಿನ ಸವಕಳಿ ಆಗುತ್ತೆ ಅಥವಾ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಬೇರೆ ಯಾವುದು ತೆಂಗಿನ ಈ ಏನು ಬಹುವಾರ್ಷಿಕ ಬೆಳೆಗಳಲ್ಲಿ ಬೆಳೆಯಲ್ಲ ಅಂದರೆ ಈ ಒಂದು ಮುಚ್ಚಿಗೆ ಬೆಳೆ ಬೆಳೆಯೋದು ಮಳೆಗಾಲದಲ್ಲಿ ಅತಿ ಸೂಕ್ತ. ಇದು ಇನ್ನೊಂದು ಮಣ್ಣಿನ ನಿರ್ವಹಣಾ ಕ್ರಮ. 4ನೇ ಮಣ್ಣಿನ ನಿರ್ವಹಣಾ ಕ್ರಮ ಅಂತಂದರೆ ಮುಚ್ಚಿಗೆ ಮಾಡೋದು. ಈಗೆಲ್ಲ ಇದರಲ್ಲೂ ಮೊದಲಿಂದ ಒಂದು ಬಿಟ್ಟರೆ ಎಲ್ಲದರಲ್ಲೂ ನಾವು ಏನು ಪ್ರಧಾನವಾಗಿ ನಾವು ಏನು ಉದ್ದೇಶ ಅಥವಾ ನಮ್ಮ ಉದ್ದೇಶ ಏನು ಕೇಳಿದ್ರೆ ಮಣ್ಣನ್ನು ಸವಕಳಿ ಆಗಿದೆ. ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು, ಮಣ್ಣು ಒಂದು ಸಾರಿ ಅದು ಉತ್ಪತ್ತಿ ಆಗಬೇಕಾದ್ರೆ ಸಾವಿರಾರು ವರ್ಷಗಳನ್ನು ತೊಗೊಂಡಿರುತ್ತೆ. ಅದು ಒಂದು ಮಳೆಯಲ್ಲಿ ಪೂರ್ತಿ ತೊಳೆದು ಹೋಯಿತು ಅಂದರೆ ನಿಮ್ಮ ಮಣ್ಣಿನಲ್ಲಿರುವಂಥ ಫಲವತ್ತಾದ ಒಂದು ಏನು ಮಣ್ಣಿದೆಯಲ್ಲ ಅದು ನಾಶ ಆಗಿರುತ್ತೆ. ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಪ್ರಮುಖ ಉದ್ದೇಶ. ಅದಲ್ಲದೆ ಇತರವೂ ಇದೆ. ಈಗ ನೆಕ್ಸ್ಟ್ ಮುಂದೇನು ನಾವು ಹೇಳ್ತಾ ಇರೋದು ಹೊದಿಕೆ ಮಾಡೋದು, ಮಲ್ಚಿಂಗ್ ಅಂತ ಏನಂತೀವಲ್ಲ, ಇದರ ಉದ್ದೇಶನೂ ಅದೇ. ಏನು ಕೇಳಿದ್ರೆ ಏನು ಗಿಡದ ಸುತ್ತಲೂ, ಯಾವ ಮಣ್ಣಿನ ಗಿಡ ಇರ್ಬೋದು, ಯಾವುದೇ ಗಿಡ ಇರ್ಬೋದು, ಅದರ ಸುತ್ತಮುತ್ತಲಿನ ಏನು ಭಾಗ ಇದೆಯಲ್ಲ, ಯಾಕೆಂದರೆ ಇದರಲ್ಲಿ ಬೇರು ಏನು ಇರ್ತದೆ, ಈ ಗಿಡದ ಬೇರು ಎಲ್ಲಿವರೆಗೆ ಹಬ್ಬತ್ತಲ್ಲ ಆ ಭಾಗವನ್ನಾದರೂ ಯಾವುದಾದ್ರೂ ಸಾವಯವ ಪದಾರ್ಥಗಳಿಂದಿರ್ಬೋದು ಅಥವಾ ಏನು ಕೃತಕವಾದಂತಹ ಪ್ಲಾಸ್ಟಿಕ್ ಇರ್ಬೋದು, ಇವುಗಳಿಂದ ಹೊದಿಕೆ ಮಾಡೋದು. ಹೊದಿಕೆ ಮಾಡೋದ್ರಿಂದ ಏನಾಗುತ್ತೆ, ಅದು ನಿಮ್ಮ ನೇರವಾಗಿ ಮಳೆ ಬೀಳುವಂಥದ್ದನ್ನು ನೆಲದ ಮೇಲೆ ಬೀಳೋದನ್ನು ತಪ್ಪಿಸುತ್ತೆ. ಆದ್ದರಿಂದ ಆ ಮಣ್ಣು ಕೊಚ್ಕೊಂಡು ಹೋಗೋದನ್ನು ತಪ್ಪೋದು. ಇದಲ್ಲದೆ ಇನ್ನೊಂದು ಮುಖ್ಯವಾದಂಥ ಉದ್ದೇಶ, ಏನು ಹೊದಿಕೆ ಮಾಡೋದ್ರ ಉದ್ದೇಶ ಕೇಳಿದ್ರೆ ಆ ನೀರು, ಹಾಯಿಸಿದಂಥ ನೀರು ಆವಿಯಾಗಿ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳೋದು. ಅಂದರೆ ಈಗ ನಮಗೆ ನೀರಿನ ಲಭ್ಯತೆ ಕಡಿಮೆ ಇರ್ತದೆ. ಅಂಥ ಸಮಯದಲ್ಲಿ ಕೊಟ್ಟಂಥ ನೀರು ಗಿಡಗಳಿಗೆ ಉಪಯೋಗ ಆಗಬೇಕು, ಆವಿಯಾಗಿ ಹೋಗದೇ ಇರುವಂಗೆ ನೋಡ್ಕೋಬೇಕು ಅಂತಂದರೆ ಹೊದಿಕೆ ಮಾಡೋದು ಭಾಳ ಒಂದು ಉತ್ತಮವಾದಂಥ ಉಪಾಯ. ಸೊ ಈ ಹೊದಿಕೆ ಮಾಡಲಿಕ್ಕೆ ನಾನು ಹೇಳಿದ್ನಲ್ಲ 2 ರೀತಿ ಇದೆ. ಒಂದು ನೈಸರ್ಗಿಕವಾಗಿ ಲಭ್ಯ ಇರುವಂಥ ಹೊದಿಕೆಗಳು, ಇದು ಯಾವುದಾದ್ರು ಹೊಟ್ಟಿರ್ಬೋದು, ಕಣಿಕೆ ಇರ್ಬೋದು, ಅಥವಾ ಒಣ ಹುಲ್ಲಿರ್ಬೋದು, ಭತ್ತ, ಗೋಧಿ ಇಂಥದ್ದು ಒಣ ಇರ್ಬೋದು, ಕಬ್ಬಿನಂಥ ರೌದಿ ಇರ್ಬೋದು, ಅಥವಾ ಕಟ್ಟಿಗೆ ಪುಡಿ ಇರ್ಬೋದು, ತೆಂಗಿನ ನಾರು ಇರ್ಬೋದು, ಇವು ಯಾವುದನ್ನಾದರೂ ಗಿಡದ ಸುತ್ತಮುತ್ತಲೂ ಹಾಕೋದು. ಇಲ್ಲ ಈಗೇನು ಭಾಳಷ್ಟು ನಾವೇನು ನಿಖರ ಕೃಷಿಯಲ್ಲಿ ಏನು ಮಾಡ್ತಾಯಿದ್ದೀವಿ, ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಿದ್ದೀವಿ. ಪ್ಲಾಸ್ಟಿಕ್ ಹಾಳೆಯನ್ನು ಮುಚ್ಚಿಕೊಂಡು ಇದೇ ಒಂದು ನಮ್ಮ ಉಪಯೋಗವನ್ನು ಪಡಿಬೋದು. ಈ ಹೊದಿಕೆ ಮಾಡೋದ್ರಿಂದ ಮುಖ್ಯವಾದ ಲಾಭ ಈಗ ಆಲ್ರೆಡಿ ತಿಳಿಸಿದ್ದೆ ನಿಮಗೆ. ಒಂದು ಮಣ್ಣಿನ ತೇವಾಂಶವನ್ನು ಕಾಪಾಡೋದು, ಮಣ್ಣು ಕೊಚ್ಚಿಕೊಂಡು ಹೋಗೋದನ್ನು ತಡೆಯೋದು. ಇದಲ್ಲದೆ ಈ ಏನು ಹೊದಿಕೆ ಮಾಡೋದ್ರಿಂದ ಭೂಮಿಯ ತಾಪಮಾನವನ್ನು ನಿಯಂತ್ರಣ ಮಾಡುತ್ತೆ. ಹಗಲಿಗೆ ಭೂಮಿ ಬಿಸಿಲು ಬಂದಾಗ ಕಾಯ್ತದೆ. ಈ ಹೊದಿಕೆ ಮಾಡೋದ್ರಿಂದ ಬಿಸಿಲು ನೇರವಾಗಿ ನೆಲಕ್ಕೆ ತಾಗದೇ ಇರೋದ್ರಿಂದ ಹಗಲಿನಲ್ಲಿ ಮಣ್ಣಿನ ಉಷ್ಣತೆ ಕಡಿಮೆ ಇರುತ್ತೆ. ರಾತ್ರಿ ಏನಾಗುತ್ತೆ, ಮಣ್ಣು ತಾಪಮಾನ ಕಳೆದುಕೊಳ್ಳುತ್ತೆ. ಈ ಹೊದಿಕೆ ಮಾಡೋದ್ರಿಂದ ತಾಪಮಾನ ಗಾಳಿಗೆ ಹೋಗದೇ ಇದ್ದಂಗೆ ತಡ್ಕೊಳುತ್ತೆ. ಅಂದರೆ ಹಗಲು ಮತ್ತು ರಾತ್ರಿ ಮಣ್ಣಿನ ಉಷ್ಣತೆಯನ್ನು ಹೆಚ್ಚು ಏರುಪಾರಾಗದೇ ಇರುವಂತೆ ನೋಡ್ಕೊಳ್ಳಿಕ್ಕೆ ಈ ಹೊದಿಕೆ ಸಹಾಯ ಆಗುತ್ತೆ. ಇದಲ್ಲದೆ ನಾವು ಈಗ ನೈಸರ್ಗಿಕವಾಗಿ ಉಪಯೋಗಿಸಿದಂಥ ಹೊದಿಕೆಗಳು ಮುಂದೆ ಕಳೆದು ಅವು ಭೂಮಿಯಲ್ಲಿ ಸೇರಿಕೊಂಡು ಸಾವಯವದ ಪ್ರಮಾಣ ಹೆಚ್ಚಾಗ್ಲಿಕ್ಕೆ ಸಹಿತ
ಸಹಾಯ ಮಾಡುತ್ತೆ. ಸೊ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಇದಲ್ಲದೆ ಮಣ್ಣಿನ ಮೇಲೆ ಒಂದು ಹೊದಿಕೆ ಆಗಿರೋದ್ರಿಂದ ಯಾವುದೇ ಕಳೆಯ ಬೆಳೆಗಳು ಬೆಳೆದೇ ಇರುವಂಗೆ ಕಳೆ ನಿಯಂತ್ರಣ ಸಹಿತ ಆಗತ್ತೆ ಇದರಿಂದ. ಸೊ ಇದು ಇಡೀ ತೋಟವನ್ನಲ್ಲ, ಈ ಗಿಡದ ಒಂದು ಬುಡಭಾಗದಲ್ಲಿರುವಂಥ ಮಣ್ಣನ್ನಾದರೂ ನಾವು ಹೊದಿಕೆ ಮಾಡೋದ್ರಿಂದ ಸೊ ಮಣ್ಣಿನ ಒಂದು ನಿರ್ವಹಣೆ ಉತ್ತಮವಾಗಿ ಆಗುತ್ತೆ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಮುಚ್ಚಿಗೆ ಮಾಡೋದ್ರಿಂದ ಇತರ ಕೆಲವು ಅನುಕೂಲಗಳು ಇದ್ದಾವೆ. ಒಂದೇನು ಕೇಳಿದರೆ, ಮುಚ್ಚಿಗೆ ಮಾಡಿದಂಥ ಬೆಳೆಗಳಲ್ಲಿ ಫಲ ಏನಿರ್ತಲ್ಲ, ಹಣ್ಣುಗಳು ಅಥವಾ ಉಪಯೋಗಕ್ಕೆ ಬೇಕಾಗುವಂಥ ಪದಾರ್ಥಗಳು ಭೂಮಿಗೆ ತಾಗ್ತಾ ಇರುವಂಥ ಪ್ರದೇಶದಲ್ಲಿ ಈ ಮುಚ್ಚಿಗೆ ಮಾಡೋದ್ರಿಂದ ಅದು ಉತ್ತಮವಾದಂತಹ ಗುಣಮಟ್ಟದ ಒಂದು ಉತ್ಪನ್ನಗಳನ್ನು ನಾವು ಪಡೀಲಿಕ್ಕೆ ಸಹಾಯಿತು. ಉದಾಹರಣೆ ಟೊಮ್ಯಾಟೊ ಇರ್ಬೋದು, ಅಥವಾ ಯಾವುದೇ ಈ ಸ್ಟ್ರಾಬೆರಿ ಇರ್ಬೋದು. ಇಂಥ ಬೆಳೆಗಳಲ್ಲಿ ಮಣ್ಣಿಗೆ ತಾಗೋದ್ರಿಂದ ಅವುಗಳ ಹಣ್ಣು ಕೊಳಿತದೆ, ಅದನ್ನು ಕೊಳೆದೇ ಇರುವಂಗೆ ನೋಡ್ಕೋಬೋದು. ಇದಲ್ಲದೆ ಕೆಲವೊಂದು ರೋಗಗಳಿಗೆ ಮಣ್ಣಿನಲ್ಲಿರುವಂತಹ ರೋಗಾಣುಗಳು ನೀರಿನ ಹನಿ ಬಿದ್ದಾಗ ಗಿಡದ ಇತರದ ಭಾಗಗಳಿಗೆ ಹೋಗಿ ರೋಗವನ್ನು ಹರಡುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ಮಲ್ಚಿಂಗ್ ಅಥವಾ ಮುಚ್ಚಿಗೆ ಮಾಡೋದ್ರಿಂದ, ಅದರಲ್ಲೂ ಪ್ಲಾಸ್ಟಿಕ್ ಮುಚ್ಚಿಗೆ ಮಾಡೋದ್ರಿಂದ ಈ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ಕೆಲವೊಂದು ಬೆಳೆಗಳಲ್ಲಿ ಏನು ಭೂಮಿ ಕಾಯ್ತದಲ್ಲ, ಭೂಮಿ ಏನು ಯಾವುದೇ ಮುಚ್ಚಿಗೆ ಮಾಡದಿರುವಂಥ ಭೂಮಿ ಬಿಸಿಲಿಗೆ ಕಾದಾಗ ರಾತ್ರಿ ಹೊತ್ತಿನಲ್ಲಿ ಇದರಿಂದ ಏನು ಉಷ್ಣತೆ ಇದೆಲ್ಲ ಬಿಡುತ್ತದೆ. ಇದು ಹೋಗಿ ಗಿಡಗಳಿಗೆ ತಾಗಿದಾಗ ಕೆಲವೊಂದು ವಿಕಾರಗಳು ಅಂತೀವಲ್ಲ, ಅಸ್ವಸ್ಥತೆಗಳು, ಅದು ಬರುವಂಥ ಸಾಧ್ಯತೆ. ಒಂದು ಉದಾಹರಣೆ ಅಂದರೆ ಮಾವಿನಲ್ಲಿ ಸ್ಪಾಂಜಿ ಟಿಶ್ಯೂ ಅಂತಂಥ ಒಂದು ವಿಕಾರ ಇದೆ. ಇದು ಏನು ಕೇಳಿದರೆ, ಭೂಮಿಯಿಂದ ಬಿಟ್ಟಂಥ ತಾಪಮಾನ ಇದೆಯಲ್ಲ, ಹಣ್ಣಿಗೆ ಹೋದಾಗ ಹಣ್ಣಿನಲ್ಲಿ ಈ ಒಂದು ಅಸ್ವಸ್ಥತೆ ಕಂಡುಬರುತ್ತೆ. ಇದನ್ನು ತಪ್ಪಿಸಲಿಕ್ಕೆ ಮಲ್ಚಿಂಗ್ ಮಾಡೋದ್ರಿಂದ ಅಥವಾ ಹೊದಿಕೆ ಮಾಡೋದ್ರಿಂದ ನಾವು ಈ ಒಂದು ತೊಂದರೆಯನ್ನು ನಿವಾರಿಸ್ಕೊಳ್ಬೋದು. ಇನ್ನು ಈ ಒಂದು ಹೊದಿಕೆ ಮಾಡೋದ್ರಿಂದ ಕೆಲವೊಂದು ಅನಾನುಕೂಲತೆ ಇದೆ. ಉದಾಹರಣೆಗೆ ಈ ಒಣ ಹುಲ್ಲು ಇಂಥವನ್ನು ತೋಟದಲ್ಲಿ ಮಾಡಿದಾಗ ಬೆಂಕಿಯ ಅನಾಹುತ ಆಗುವಂಥ ಸಾಧ್ಯತೆ ಇದೆ. ಇನ್ನೊಂದು, ಕೆಲವು ಕೀಟಗಳು ಇದರಲ್ಲಿ ಬಂದು ಮೊಟ್ಟೆ ಇಟ್ಟು ನಿಮ್ಮ ಒಂದು ಬೆಳೆಗಳಿಗೆ ಮುಂದೆ ಹಾನಿ ಮಾಡುವಂಥ ಸಾಧ್ಯತೆ ಇದೆ. ಇದಲ್ಲದೆ ಪ್ಲಾಸ್ಟಿಕ್ಕು, ಇದು ವೆಚ್ಚನೂ ಹೆಚ್ಚಾಗುತ್ತೆ. ಇನ್ನೊಂದು, ಅದನ್ನು ಮುಂದೆ, ಯಾಕೆಂದರೆ ಇದು ಭೂಮಿಯಲ್ಲಿ ಸುಲಭವಾಗಿ ಕಳೆಯುವಂಥ ವಸ್ತು ಅಲ್ಲ, ಇದು ಹಾಗೆ ಉಳ್ಕೊಳ್ಳುತ್ತೆ. ಇದನ್ನು ಹೇಗೆ ಅದನ್ನು ಒಂದು ನೈಸರ್ಗಿಕವಾಗಿ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತಂದರೆ, ಯಾಕೆ ಸುಟ್ಟರೆ ಗಾಳಿಯಲ್ಲಿ ವಾತಾವರಣ ಕಲುಷಿತ ಆಗುತ್ತೆ. ಸೊ ಇದನ್ನು ನಿರ್ವಹಣೆ ಒಂದು ಸ್ವಲ್ಪ ಆಲೋಚನೆ ಮಾಡುವಂಥ ವಿಷಯ ಆಗಿರುತ್ತೆ. ಇನ್ನು ಮುಂದಿನ ಒಂದು ಇದು ಮಣ್ಣಿನ ನಿರ್ವಹಣಾ ಕ್ರಮದಲ್ಲಿ ಅಂತಂದರೆ ಅಂತರ್ ಬೆಳೆ ಬೆಳೆಯೋದು. ಈಗ ನಾವು ಹೇಳೋದಲ್ಲ, ಇಷ್ಟು ಅಂತರ ಇರುತ್ತೆ, ಇದನ್ನು ಹೇಗೆ ಆ ಅಂತರವನ್ನು ನಾವು ಉಪಯೋಗಿಸ್ಕೋಬೇಕು ಅಥವಾ ಮಣ್ಣಿನ ಸವಕಳಿ ಅಥವಾ ಮಣ್ಣು ನಾಶ ಆಗದೆ ಇರುವಂಗೆ ನೋಡ್ಕೋಬೇಕು ಅನ್ನೋದು. ಮತ್ತು ನಾವು ಅದರಿಂದ ಏನಾದರೂ ಲಾಭ, ಯಾಕೆಂದರೆ ಇವೆಲ್ಲ ಬೆಳೆಗಳು 4 ವರ್ಷದವರೆಗೆ ಯಾವುದೇ ಬೆಳೆ ನಾವು ಖರ್ಚು ಮಾಡಿರ್ತೀವಿ, ಉತ್ಪನ್ನ ಬರ್ತಾ ಇರೋಲ್ಲ. ಅಂಥ ಸಮಯದಲ್ಲಿ ಲಾಭನೂ ಪಡಿಬೇಕು, ಮಣ್ಣನ್ನು ಒಂದು ನಿರ್ವಹಣೆ ಮಾಡಬೇಕಂತಂದರೆ ಅಂತರ ಬೆಳೆ ಒಂದು ಸುಲಭದ ಉಪಾಯ. ಇದರಲ್ಲಿ ನಾವು ಈ ಬಹುವಾರ್ಷಿಕ ಬೆಳೆಗಳಲ್ಲಿ ಅನೇಕ ಅಂತರ ಬೆಳೆಗಳನ್ನು ಬೆಳಿಬೋದು. ಉದಾಹರಣೆ, ತರಕಾರಿ ಬೆಳೆ ಇರ್ಬೋದು, ದ್ವಿದಳ ಧಾನ್ಯ ಇರ್ಬೋದು, ಅಥವಾ ಕೆಲವು ಮೇವಿನ ಬೆಳೆ ಇರ್ಬೋದು, ಔಷಧಿ ಗಿಡಗಳಿರ್ಬೋದು, ಇವನ್ನೆಲ್ಲ ಬೆಳಿಬೋದು. ಆದರೆ ಇವೆಲ್ಲ ಬೆಳೆಗಳನ್ನು ಬೆಳೆಯುವಾಗ ಒಂದೇ ಒಂದು ಆಲೋಚನೆ ಏನು ಮಾಡಬೇಕು ಕೇಳಿದ್ರೆ, ನಮ್ಮ ಪ್ರಧಾನ ಬೆಳೆ ಇದೆಯಲ್ಲ ಅದಕ್ಕೆ ಅದು ಏನಾದರೂ
ಸ್ಪರ್ಧೆ ಕೊಡ್ತಾ ಇದೆಯಾ ಅದಕ್ಕೆ ಅದು ಹೊಂದಿಕೆ ಆಗುತ್ತೆ ಅಂತೇಳಿ. ಆ ರೀತಿ ಹೊಂದಿಕೆ ಆಗುವಂಥ ಯಾವುದೇ ಬೆಳೆಗಳನ್ನು ಬೆಳೀಲಿಕ್ಕೆ ತೊಂದರೆ ಇಲ್ಲ. ಇದನ್ನು ಮತ್ತು ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಬೇರೆ ಬೆಳೆ ಆಗುತ್ತೆ. ಯಾಕೆಂದರೆ ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೆ ಆಗುವ ಹಾಗೆ ನಾವು ಬೆಳೆಗಳನ್ನ ಬೆಳಿಬೇಕು. ಯಾವಾಗಲೂ ಒಂದು ಮುಖ್ಯವಾದಂತಹ ಒಂದು ನೆನಪನ್ನು ಇಟ್ಕೋಬೇಕು, ಯಾವುದೇ ಅಂತರ ಬೆಳೆ ಬೆಳೆದಾಗ ಪ್ರಧಾನ ಬೆಳೆಗೆ ಅದು ಸ್ಪರ್ಧೆ ನೀಡಬಾರ್ದು, ಅದಕ್ಕಿಂತ ಎತ್ತರ ಇರಬಾರ್ದು. ಈಗ ಉದಾಹರಣೆ 1 ವರ್ಷದ ಮಾವಿನ ಬೆಳೆಗಳನ್ನು ಬೆಳ್ಕೊಂಡು ಅದರಲ್ಲಿ ಜೋಳನೋ ಅಥವಾ ಮೆಕ್ಕೆಜೋಳನ ಬೆಳೆದಾಗ ಅದು ಎತ್ತರ ಆಗುತ್ತೆ, ಅದರಿಂದ ನೆರಳಾಗುತ್ತೆ. ಸೊ ಇದು ಒಂದು. ಆಮೇಲೆ ಇನ್ನೊಂದೇನು ಕೇಳಿದ್ರೆ, ಈ ಅಂತರ ಬೆಳೆಗಳನ್ನು ಬೆಳೆದಾಗ ಏನು ಬೇರಿನ ಸಮೂಹ ಇರುತ್ತಲ್ಲ, ಒಂದು ಪ್ರಧಾನ ಬೆಳೆಯ ಬೇರಿನ ಸಮೂಹದಲ್ಲಿ ಯಾವುದೇ ಒಂದು ಬೆಳೆಯನ್ನು ಬೆಳಿಬಾರ್ದು. ಏನು ಮಧ್ಯದ ಪ್ರದೇಶದಲ್ಲಷ್ಟೇ ಬೆಳಿಬೇಕು, ಅದನ್ನು ಒಂದು ನೋಡ್ಕೋಬೇಕು. ಇನ್ನೊಂದೇನು, ಈ ಅಂತರ ಬೆಳೆಗಳಿಗೆ ಬರುವಂಥ ಅಥವಾ ಪ್ರಧಾನ ಬೆಳೆಗೆ ಮತ್ತು ಅಂತರ ಬೆಳೆಗೆ ಒಂದೇ ರೀತಿ ರೋಗಗಳು ಅಥವಾ ಕೀಟಗಳು ಬರದೇ ಇರುವಂಥ ಏನು ಬೆಳೆಗಳನ್ನು ಬೆಳೆದಾಗ ನಾವು ಯಾವುದೇ ತೊಂದರೆ ಇಲ್ಲದೆ ಅಂತರ ಬೆಳೆಗಳನ್ನು ಬೆಳಿಬೋದು. ಮತ್ತು ಮೊದಲಿನ 3-4 ವರ್ಷ ಏನು ಯಾವುದು ಫಲ ಬರ್ತಾ ಇರಲ್ಲ ಪ್ರಧಾನ ಬೆಳೆಯಿಂದ, ಆ ಸಮಯದಲ್ಲಿ ನಮಗೆ ನಿಯಮಿತವಾಗಿ ಆದಾಯ ಬರುತ್ತೆ. ಆಮೇಲೆ ಕೆಲವೊಂದು ನಮ್ಮ ಬಹುವಾರ್ಷಿಕ ಬೆಳೆ ಮಾವು ಇರ್ಬೋದು, ಇವೆಲ್ಲ ಬೆಳೆಗಳು ವರ್ಷದ ಯಾವುದೋ ಒಂದು ಕಾಲದಲ್ಲಷ್ಟೇ ನಮಗೆ ಆದಾಯವನ್ನು ಕೊಡ್ತಾ ಇರ್ತವೆ. ಅಂತರ ಬೆಳೆಗಳನ್ನು ಬೆಳೆದಾಗ ಏನಾಗುತ್ತೆ, ನಮಗೆ ಇತರ ಸಮಯದಲ್ಲಿ ಸಹಿತ ಸ್ವಲ್ಪ ಪ್ರಮಾಣದಲ್ಲಿ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇದೇನಾಗುತ್ತೆ, ನಾವು ನಮ್ಮ ಭೂಮಿಯಿಂದ ಒಂದು ಸುಸ್ಥಿರವಾದಂತಹ ಮತ್ತು ನಿಯಮಿತವಾದಂಥ ಆದಾಯ ಗಳಿಸಲಿಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ನೀವು ಕಡಿಮೆ ಮಳೆ ಪ್ರದೇಶಕ್ಕೆ, ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಿಗೆ ಮತ್ತು ನೀರಾವರಿಗೆ ಯಾವ್ಯಾವ ಬೆಳೆಗಳನ್ನು ಬೆಳಿಬೋದು ಅನ್ನೋದಂತ ನಾವು ನೋಡ್ಕೋಬೋದು. ಉದಾಹರಣೆಗೆ ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ, ಏನು ಮಳೆ ಆಧಾರಿತ ಪ್ರದೇಶದಲ್ಲಿ ಚೌಳಿ, ಅಲಸಂದಿ, ಹೆಸರು, ಉದ್ದು ಇಂಥವನ್ನು ಬೆಳಿಬೋದು. ಇನ್ನು ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಟೊಮ್ಯಾಟೊ ಇರ್ಬೋದು, ಬದನೆಕಾಯಿ ಇರ್ಬೋದು, ಕುಂಬಳ ಜಾತಿಗಳು ಅಥವಾ ಸೌತೆ ಜಾತಿ ಬಳ್ಳಿಗಳನ್ನು ಸಹಿತ ಬಳ್ಳಿ ತರಕಾರಿಗಳನ್ನು ಬೆಳಿಬೋದು. ಇನ್ನು ನೀರಾವರಿ ಸೌಕರ್ಯ ಇರುವಂಥಲ್ಲಿ, ಅಂದರೆ ಇಡೀ ವರ್ಷ ನಮ್ಗೆ ಯಾವ್ದಾದ್ರು ಬೆಳೆಗಳನ್ನು ಬೆಳೆಯುವಂಥಲ್ಲಿ ಬಾಳೆ, ಪಪಾಯ, ಅನಾನಸು, ನುಗ್ಗೆ ಇಂಥ ಬೆಳೆಗಳನ್ನು ಬೆಳಿಬೋದು. ಸೊ ಇದು ಈ ಅಂತರ್ ಬೆಳೆಗಳಾಗಿ, ಅಂದರೆ ಇಲ್ಲಿ ಒಂದು ವರ್ಷ ಮತ್ತು ಒಂದು ವರ್ಷಕ್ಕಿಂತ ಕಡಿಮೆ ಇರುವಂತಹ ಬೆಳೆಗಳನ್ನು ಬೆಳೆಯೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದಲ್ಲದೆ ಸಹಿತ ನಾವು ಮಿಶ್ರ ಬೆಳೆಗಳನ್ನು ಸಹಿತ ಬೆಳಿಬೋದು. ಈಗೇನು ಬಹುವಾರ್ಷಿಕ ಬೆಳೆಗಳೇ ಇನ್ನೊಂದು ಬಹುವಾರ್ಷಿಕ ಬೆಳೆ, ಕಡಿಮೆ ಯಾವಿದೆ ಬಹುವಾರ್ಷಿಕ ಬೆಳೆಗಳನ್ನ ಬೆಳಿಬೋದು. ಉದಾಹರಣೆಗೆ ಮಾವಿನಲ್ಲಿ ಪೇರ್ಲ ಇರ್ಬೋದು, ಚಿಕ್ಕು ಇರ್ಬೋದು, ಪೇರ್ಲ ಅಥವಾ ಲಿಂಬೆ ಅಥವಾ ದಾಳಿಂಬೆ ಇಂಥವುಗಳನ್ನು ಬೆಳೆದು ಮಾವಿಂದ 60 ವರ್ಷ 70 ವರ್ಷ, ಇದೊಂದು 15-20 ವರ್ಷದ ಒಳಗಡೆ ತೆಗಿಬೋದು. ಈ ರೀತಿ ಸಹಿತ ಮಾಡ್ಬೋದು. ಆದರೆ ಏನು ಒಂದೇ ಒಂದು ನೆನಪಿಟ್ಕೋಬೇಕು, ಆ ಬೆಳೆಗಳಿಗೆ ಮಾಡುವಂತಹ ಏನು ಬೇಸಾಯ ಕ್ರಮಗಳು ಒಂದಕ್ಕೆ ಒಂದು ತೊಂದರೆದಾಯಕ ಆಗಿರಬಾರ್ದು. ಉದಾಹರಣೆಗೆ ಮಾವಿನಲ್ಲಿ ಯಾವುದೋ ಒಂದು ಸಮಯದಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ದಲ್ಲಿ ನೀರು ಕೊಡಬಾರ್ದು ಅಂತೀವಿ. ಆ ಸಮಯದಲ್ಲಿ ನಾವು ಬೆಳೆಯುವಂಥ ಮಿಶ್ರ ಬೆಳೆಗೆ ನೀರು ಬೇಕಾಗಿದ್ದರೆ ಅದು ಹೊಂದಿಕೆ ಆಗುವಂಥ ಬೆಳೆ ಅಲ್ಲ. ಇದನ್ನು ನೋಡಿಕೊಂಡು ನಾವು ಬೆಳೆಗಳನ್ನು ಮಿಶ್ರ ಬೆಳೆಗಳನ್ನು ಸಹಿತ ಬೆಳಿಬೋದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.